ನೋಡ್ತಾ ಇದ್ದೀರಾ ಶುಕ್ರವಾರದ ದಿನ ಭವಿಷ್ಯ ಕಾರ್ಯಕ್ರಮ. ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ವೇದಬ್ರಹ್ಮಶ್ರೀ ಸಮನ್ವಯ ಸರಸ್ವತಿ ಡಾಕ್ಟರ್ ರಾಘವೇಂದ್ರ ಮೋಕ್ಷಕೊಂಡಂ ಗುರೂಜಿ ಅವರು. ಬನ್ನಿ, ಹಾಗಿದ್ರೆ ಇವತ್ತಿನ ನಿಮ್ಮ ದಿನ ಭವಿಷ್ಯ ಹೇಗಿದೆ ಅನ್ನೋದನ್ನ ಗುರುಗಳ ಬಳಿ ಕೇಳಿ ತಿಳ್ಕೊಳ್ಳೋಣ. ಗುರುಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ವೀಕ್ಷಕರಿಗೆ ಮೊದಲ 4 ರಾಶಿಗಳ ದಿನ ಭವಿಷ್ಯ ಇವತ್ತಿಂದು ಹೇಗಿದೆ ಅಂತ ತಿಳಿಸ್ಕೊಡಿ. ಖಂಡಿತ. ಓಂ ಶುಕ್ರಂತೆ ಅನ್ಯತ್ಯ ಜತಂತೆ ಅನ್ಯದ್ವಿಷುರೋಪೇ ಅಹನಿ ಜೌರಿಪಾಸಿ ವಿಶ್ವಾಭಿಮಾಯ ಅವಸಿ ಸ್ವಧಾವೋ ಭದ್ರಾತೆ ಪೂಷನಿಹರಾಜರಸ್ತು ಇಂದ್ರಾಣಿ ಮಾಸುನಾರಿಷು ಸುಪತ್ಯೆ ಮಹಾಮಶ್ರವಂ ನಹ್ಯಸ್ಯಾವರಂ ಜನಚರಸ ವರದೇವತಿಃ ಇಂದ್ರಂ ವೋ ವಿಶ್ವತಸ್ಪರಿ ಹವಾಮಹೇ ಜನೇಭ್ಯಃ ಅಸ್ಮಾಕಮಸ್ತು ಕೇವಲಃ ಅಧಿದೇವತಾ ಪ್ರತ್ಯದೇವತಾ ಸಹಿತಾಯ ಶುಕ್ರಗ್ರಹಾಯ ನಮಃ ನಮಸ್ಕರೋಮಿ. ಈ ಶುಭ ಶುಕ್ರವಾರದ ದಿವಸ ಶುಕ್ರ ಗ್ರಹಕ್ಕೆ ಸಂಬಂಧಪಟ್ಟಂತಹ ವೇದ ಮಂತ್ರವನ್ನು ಪಾರಾಯಣವನ್ನು ಮಾಡ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಇವತ್ತಿನ ಪಂಚಾಂಗದ ವಿಚಾರ ನಾವು ನೋಡಿದ್ದಾದಲ್ಲಿ ಈ ದಿವಸ ತಾರೀಕು ಫೆಬ್ರವರಿ 10, 2017 ಇಸವಿ, ಶ್ರೀ ದುರ್ಮುಖಿನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸ, ಶುಕ್ಲ ಪಕ್ಷ, ಚತುರ್ದಶಿ ತಿಥಿ ಬೆಳಿಗ್ಗೆ 7:13 ಇರುತ್ತೆ. ಅದಾದ ನಂತರ ಪೌರ್ಣಮಿ ತಿಥಿ ನಾಳೆ ಬೆಳಗಿನ ಜಾವ 6:08 ಸಹ ಇರುತ್ತೆ. ಈ ದಿವಸ ಪುಷ್ಯಮಿ ನಕ್ಷತ್ರ ಬೆಳಿಗ್ಗೆ 9:41 ಇರುತ್ತೆ. ಸೌಭಾಗ್ಯನಾಮ ಯೋಗ, ವಣಿಕ್ ನಾಮಕರಣ. ಇದಿಷ್ಟು ಇವತ್ತಿನ ಪಂಚಾಂಗದ ಮಾಹಿತಿಗಳು. ಇವತ್ತು ಪೌರ್ಣಮಿ ಆಗಿರೋದ್ರಿಂದ ಪೂರ್ಣ ತಿಥಿ ಅಂತ ನಾವು ಅದನ್ನು ಪರಿಗಣಿಸ್ತಾ ಇದ್ದೀವಿ. ಇವತ್ತಿನ ರಾಹುಕಾಲ ಯಮಗಂಡ ಕಾಲದ ಕಡೆ ನೋಡಿದಾದಲ್ಲಿ 11:10 12:37 ಸಹ ರಾಹುಕಾಲ, ಯಮಗಂಡ ಕಾಲ 3:33 5:01 ಸಹ ಇರುತ್ತೆ. ಸೂರ್ಯೋದಯ ಬೆಳಿಗ್ಗೆ 6:45 ಸೂರ್ಯಾಸ್ತ ಸಾಯಂಕಾಲ 6:22. ಇದಿಷ್ಟು ಇವತ್ತಿನ ಮುಖ್ಯವಾದ ಪಂಚಾಂಗದ ಮಾಹಿತಿ. ಇನ್ನು ರಾಶಿಫಲ ನಾವು ನೋಡಿದ್ದಾದಲ್ಲಿ ಮೇಷರಾಶಿ ನಮಗೆ ಇವತ್ತಿನ ದಿವಸ ಪ್ರಧಾನ ಕಾರ್ಯದರ್ಶಿಗಳಿಗೆ, ಆಪ್ತ ಕಾರ್ಯದರ್ಶಿಗಳಿಗೆ, ಇವರಿಗೆಲ್ಲರಿಗೂ ಅಷ್ಟೇ ಇವತ್ತು ನಿಮ್ಮ ಬುದ್ಧಿಶಕ್ತಿಗೆ ಒಂದು ಸವಾಲಾಗಿರತಕ್ಕಂಥ ದಿವಸ ಆಗಿರುತ್ತೆ. ಇನ್ನು ವಿಶೇಷವಾಗಿ ಇವತ್ತು ನಿಮ್ಮ ಹಣ ಎಷ್ಟೇ ಇದ್ರೂ ಅಷ್ಟೇ ನಿಮಗೆ ಸುಳಿವು ಸಿಗದಿರೋ ರೀತಿಯಲ್ಲಿ ಎಲ್ಲವೂ ಪೋಲಾಗಿಬಿಡತಕ್ಕಂಥ ಸಾಧ್ಯತೆ ಇದೆ. ಆದಷ್ಟು ಕಡಿಮೆ ಹಣವನ್ನು ಇವತ್ತು ಕ್ಯಾರಿ ಮಾಡಿದ್ರೆ ತುಂಬ ಒಳ್ಳೆಯದು. ನಿಮ್ಮ ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡುಗಳು ಎಲ್ಲವೂ ಅಷ್ಟೇ ಇವತ್ತು ಯಾವುದೇ ಕಾರಣಕ್ಕೂ ತೊಗೊಂಡು ಹೋಗಬೇಡಿ, ಮನೆಯಲ್ಲೇ ಇಟ್ಬಿಡಿ. ಇನ್ನು ವಿಶೇಷವಾಗಿ ಇವತ್ತೇನಂತಂದರೆ ಒಂದು ಕಾನೂನು ಸಮಸ್ಯೆ ಎದುರಿಸ್ತಾ ಇರತಕ್ಕಂಥವ್ರು ಮಾತ್ರ ಸ್ವಲ್ಪ ಯಾವುದಾದ್ರೂ ಶಾರ್ಟ್ ಕಟ್ಟಲ್ಲಿ ಹೋಗ್ಬಿಟ್ಟು ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತೀರಾ. ಇದು ತೊಂದರೆಗಳನ್ನು ಜಾಸ್ತಿ ಮಾಡುತ್ತೆ. ಇದ್ರ ಬಗ್ಗೆನೂ ಎಚ್ಚರಿಕೆ ಇರಲಿ. ಇವತ್ತು ನೀವು ಹೇಳ್ಕೋಬೇಕಾಗಿರೋ ಮಂತ್ರ ಅಜ್ಞಾನ ನಾಶಕಾಯ ಅಚ್ಯುತಾಯ ನಮಃ. ಇದನ್ನು 11 ಬಾರಿ ಜಪ ಮಾಡ್ಕೋಬೇಕು. ಇವತ್ತಿನ ಪರಿಹಾರ ಕೆಂಪು ಬಣ್ಣದ ಒಂದು ಬೇಳೆಕಾಳುಗಳನ್ನು ನಿಮ್ಮ ಮನೆ ಕೆಲಸದವ್ರಿಗಾಗಲಿ ಬೇರೆ ಯಾರಿಗಾದ್ರೂ ಆಗಲಿ ದಾನವನ್ನು ಕೊಡಿ, ಶುಭವಾಗುತ್ತೆ. ವೃಷಭ ರಾಶಿ ವಿಚಾರ ನೋಡಿದ್ರೆ ಇವತ್ತು ಅಧಿಕಾರದಲ್ಲಿರತಕ್ಕಂಥ ಸ್ತ್ರೀಯರಿಗೆ ವಿಶೇಷವಾದ ಪ್ರಾಮುಖ್ಯತೆ, ವಿಶೇಷವಾದ ಅನುಕೂಲಗಳು ಎಲ್ಲವೂ ಸಿಗತಕ್ಕಂಥದ್ದು ಕಾಣಿಸ್ತಾ ಇದೆ. ಇವತ್ತು ತುಂಬ ನೇರ ನುಡಿಯಿಂದ ಇವತ್ತು ಪ್ರಮಾದವನ್ನು ತಂದುಕೊಳ್ತೀರಾ. ಲೋಕದಲ್ಲಿ ಒಂದು ಮಾತಿದೆ, ಖಂಡಿತವಾದಿ ಲೋಕ ವಿರೋಧಿ ಅಂತ. ಇವತ್ತು ತುಂಬ ನೇರವಾಗಿ ಹೇಳಕ್ಕೆ ಹೋದರೆ ಸಮಸ್ಯೆಗಳಾಗುತ್ತೆ, ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅದೇ ಪ್ರಕಾರ ಇವತ್ತೇನಂತಂದರೆ ಒಂದಷ್ಟು ಎಷ್ಟೇ ನೀವು ಗಂಡದೇ ವ್ಯಕ್ತಿಗಳಾಗಿದ್ರು ಅಷ್ಟೇ ಇವತ್ತು ಎಲ್ಲೋ ಒಂದು ಕಡೆ ಇವತ್ತು ನೀವು ಎಮೋಷನಲ್ ಆಗ್ತಕ್ಕಂಥದ್ದು, ಭಾವನಾತ್ಮಕ ಜೀವಿಗಳಾಗ್ತಕ್ಕಂಥ ಸಾಧ್ಯತೆ ಕಾಣಿಸ್ತಾ ಇದೆ. 1:30 ಇಂದ 4:30 ಸಮಯದಲ್ಲಿ ಹುಷಾರಾಗಿರಿ. ನಿಮ್ಮ ಎಮೋಷನ್ಸ್ನ ಕಂಟ್ರೋಲ್ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಇವತ್ತು ನೀವು ಹೇಳ್ಕೋಬೇಕಾಗಿರೋ ಮಂತ್ರ ಮಹಾಮಾಯ ವಿಲಾಸಿನ್ಯೈ ನಮಃ. ಇದನ್ನು 12 ಬಾರಿ ಜಪ ಮಾಡಬೇಕು. ಇವತ್ತಿನ ಪರಿಹಾರ ಅಂತಂದರೆ ಕೇಸರಿ ಬಿಳುಪು ಬಣ್ಣದ ಒಂದು ಮಿಶ್ರಣದ ಒಂದು ಬಟ್ಟೆಗಳನ್ನು ಯಾರಾದರೂ ಸದ್ಬ್ರಾಹ್ಮಣರಿಗೆ, ಯೋಗ್ಯವಾದ ವ್ಯಕ್ತಿಗಳಿಗೆ ದಾನ ಕೊಡಿ. ಮಿಥುನ ರಾಶಿ ವಿಚಾರ ನೋಡಿದ್ರೆ ಇವತ್ತು ವಿವಾಹೇತರವಾದ ಸಂಬಂಧಗಳಿಂದ ಪೂರ್ತಿಯಾಗಿ ದೂರ ಇರಬೇಕು. ಈ ಆಲೋಚನೆಗಳಿಂದ ದೂರ ಇರಬೇಕು. ನೀವು ಎಷ್ಟು ಇದ್ರ ಕಡೆ ಹೋಗ್ತಿರೋ ಅಷ್ಟು ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಅದೇ ಪ್ರಕಾರ ಇವತ್ತು ಏನೇ ಕೆಲಸಗಳು ಮಾಡಬೇಕಾದ್ರೂ ಅಷ್ಟೇ ತುಂಬ ಜಾಣ್ಮೆಯಿಂದ ಕಾರ್ಯಸಾಧನೆಯನ್ನು ಮಾಡ್ಕೋಬೇಕು. ಬಲಪ್ರಯೋಗ ಇವತ್ತು ಕೆಲಸಕ್ಕೆ ಬರೋದಿಲ್ಲ. ಅದೇ ಪ್ರಕಾರ ವಿಶೇಷವಾಗಿ ಏನಂತಂದರೆ ಇವತ್ತಿನ ದಿವಸ ಈ ಅಂಗಡಿ ಮುಂಗಟ್ಟುಗಳನ್ನು ನಡೆಸ್ತಾ ಇರತಕ್ಕಂಥವ್ರು, ಒಂದು ಸಣ್ಣ ಪುಟ್ಟ ಅಂಗಡಿಗಳನ್ನು ಇಟ್ಕೊಂಡಿರ್ತೀರಾ, ಪೆಟ್ಟಿಗೆ ಅಂಗಡಿಗಳನ್ನು ಹಾಕ್ಕೊಂಡಿರ್ತೀರಾ. ಎಲ್ಲೋ ಒಂದು ಕಡೆ ನಿಮಗೆ ಇವತ್ತು ಒಂದು ಲೈಸೆನ್ಸ್ಗಳು ರದ್ದಾಗತಕ್ಕಂಥದ್ದಾಗಲಿ ಅಥವಾ ನೋಟಿಸ್ಗಳು ಬರತಕ್ಕಂಥದ್ದಾಗಲಿ ಈ ಥರದ್ದು ವಿಚಾರಗಳು ಕಾಣಿಸ್ತಾ ಇದೆ. ಹುಷಾರಾಗಿದ್ದರೆ ಒಳ್ಳೆಯದು. ಇವತ್ತು ನೀವು ಹೇಳ್ಕೋಬೇಕಾಗಿರೋ ಮಂತ್ರ ಅಂದರೆ ಮಹಾಭಯ ನಿವಾರಣಾಯ ನಮಃ. ಇದನ್ನು 42 ಬಾರಿ ಜಪ ಮಾಡ್ಕೋಬೇಕು. ಇವತ್ತಿನ ಪರಿಹಾರ 4 ಹಿಡಿ ಕೆಮ್ಮಣ್ಣನ್ನು ತಗೊಂಡು ಬಂದು ಮನೆಯ ನೈಋತ್ಯ ದಿಗ್ಭಾಗದಲ್ಲಿ ಸ್ಥಾಪನೆಯನ್ನು ಮಾಡಿ ಶುಭವಾಗುತ್ತೆ. ಕರ್ಕಾಟಕ ರಾಶಿ ವಿಚಾರ ನೋಡಿದ್ರೆ ಇವತ್ತು ಏನೇ ಕೆಲಸ ಮಾಡಬೇಕಾದ್ರೂ ಅಷ್ಟೇ ಮನಸ್ಸನ್ನು ಸ್ವಲ್ಪ ಸ್ಥಿರವಾಗಿಟ್ಕೊಂಡು ಕೆಲಸ ಮಾಡಬೇಕು. ಗಟ್ಟಿ ಮನಸ್ಸು ಇಟ್ಕೊಂಡು ಕೆಲಸ ಮಾಡಬೇಕು. ಅದೇ ಪ್ರಕಾರ ನಿಮ್ಮ ಕೆಲಸದಲ್ಲಿ ತಪ್ಪು ಕಂಡು ಹಿಡಿಯೋದಕ್ಕೆ ಒಂದಷ್ಟು ಜನ ಕಾಯ್ತಾ ಇರ್ತಾರೆ. ಇವರನ್ನ ಎದುರಿಸೋದಕ್ಕೆ ನೀವು ಹುಷಾರಾಗಿರಬೇಕು.
ಇವತ್ತು ಯಾರಾದರೂ ಒಬ್ಬ ಅತಿಥಿಗಳು ನಿಮ್ಮ ಮನೆಗೆ ಬರತಕ್ಕಂಥದ್ದು ಕಾಣಿಸ್ತಾ ಇದೆ, ಒಂದು ಟೆಂಪರರಿ ಪೀರಿಯಡ್ಗೋಸ್ಕರವಾಗಿ ನಿಮ್ಮ ಮನೇಲಿ ಇರತಕ್ಕಂಥದ್ದು. ಇದರಿಂದ ಒಂದು ಮಿಕ್ಸೆಡ್ ರಿಯಾಕ್ಷನ್ಸು, ಮಿಕ್ಸೆಡ್ ಫೀಲಿಂಗ್ಸ್ ಬರ್ತಕ್ಕಂಥದ್ದು. ಒಂದು ಕಡೆ ಸಂತೋಷ, ಒಂದು ಕಡೆ ಮುಜುಗರ, ಒಂದು ಕಡೆ ಆತಂಕ, ಎಲ್ಲವನ್ನು ನೀವು ಎದುರಿಸಬೇಕಾದಂಥ ಸಂದರ್ಭ ಇರುತ್ತೆ. ಇವತ್ತು ನೀವು ಹೇಳ್ಕೋಬೇಕಾಗಿರೋ ಮಂತ್ರ ಯಾವುದಂದರೆ ಗೂಢಾರ್ಥ ಬೋಧಿನ್ಯೈ ಗಾಯತ್ರಿಯೈ ನಮಃ. ಇದನ್ನು 39 ಬಾರಿ ಜಪವನ್ನು ಮಾಡ್ಕೋಬೇಕು. ಇವತ್ತಿನ ಪರಿಹಾರ ಅಂತಂದರೆ ರವೆ ಆಗಲಿ, ಜವೆ ಗೋಧಿ ಆಗಲಿ, ಬಾರ್ಲಿ ಆಗಲಿ ತೊಗೊಂಡು ಒಂದು 3 ಹಿಡಿಯಷ್ಟು ಕವರ್ನಲ್ಲಿ ಹಾಕ್ಬಿಟ್ಟು ತಲೆದಿಂಬಿನ ಕೆಳಗಡೆ ಇಟ್ಕೊಂಡಿರಿ. 3 ದಿವಸಗಳ ನಂತರ ಯಾರಿಗಾದರೂ ದಾನ ಕೊಡಿ.